ರಾಮಾಯಣದಲ್ಲಿ ಹನುಮಂತನ ಪರಾಕ್ರಮ ಬಹಳ ಪ್ರಮುಖವಾದದ್ದು. ಅವರ ಬಾಲ್ಯದಿಂದ ಹಿಡಿದು ಕಲಿಯುಗದವರೆಗೂ ಅವರ ಕಥೆಗಳನ್ನು ನಾವು ಸುಮಾರು ಓದಿರುತ್ತೇವೆ. ಶ್ರೀರಾಮನು ತನಗೆ ಯುದ್ಧದಲ್ಲಿ ಸಹಾಯ ಮಾಡಿದ ವಿಭೀಷಣ, ಸುಗ್ರೀವ, ಅಂಗದ ಇತ್ಯಾದಿಗಳಿಗೆ ಕೃತಜ್ಞತೆಯ ಉಡುಗೊರೆಯನ್ನು ನೀಡಿದಾಗ, ಲಂಕೆಯನ್ನು ಗೆದ್ದು ಅಯೋಧ್ಯೆಗೆ ಹಿಂದಿರುಗಿದಾಗ ಹನುಮಂತನು ಶ್ರೀರಾಮನಲ್ಲಿ ಹೀಗೆಂದು ಮನವಿ ಮಾಡುತ್ತಾನೆ: ಓ ವೀರ ಶ್ರೀರಾಮ, ಎಲ್ಲಿಯವರೆಗೆ ರಾಮನ ಕಥೆಯು ಈ ಭೂಮಿಯಲ್ಲಿ ಪ್ರಚಲಿತದಲ್ಲಿಯೋ ಅಲ್ಲಿಯವರೆಗೆ ನನ್ನ ಜೀವವು ನಿಸ್ಸಂದೇಹವಾಗಿ ಈ ದೇಹದಲ್ಲಿ ನೆಲೆಸಿರಬೇಕೆಂದು ಕೇಳಿಕೊಳ್ಳುತ್ತಾನೆ. ಆಗ ಶ್ರೀರಾಮನು ಹನುಮಂತನಿಗೆ ಹೀಗೆ ಹೇಳುತ್ತಾನೆ: ಅದರಲ್ಲಿ ಸಂದೇಹವಿಲ್ಲ, ಎಲ್ಲಿಯವರೆಗೆ ನನ್ನ ಕಥೆಯು ಪ್ರಪಂಚದಲ್ಲಿ ಪ್ರಚಲಿತದಲ್ಲಿರುತ್ತದೆಯೋ ಅಲ್ಲಿಯವರೆಗೂ ನಿನ್ನ ಕೀರ್ತಿಯು ಅಚ್ಚಳಿಯದೆ ಉಳಿಯುತ್ತದೆ ಮತ್ತು ಉಸಿರು ನಿನ್ನ ದೇಹದಲ್ಲಿ ಉಳಿಯುತ್ತದೆ. ಈ ಜನರು ಇರುವವರೆಗೆ ನನ್ನ ಕಥೆಗಳು ಸಹ ಸ್ಥಿರವಾಗಿರುತ್ತವೆ ಎಂದು ಶ್ರೀರಾಮನು ಪರಮಭಕ್ತನಾದ ಹನುಮಂತನಿಗೆ ಹೇಳುತ್ತಾನೆ. ಅಷ್ಟೇ ಅಲ್ಲದೆ ಹನುಮಂತನು ಸಂಜೀವಿನಿ ಪರ್ವತವನ್ನು ತಂದಿರುವ ಕಥೆಯು ಕೂಡ ನಮಗೆ ಎಲ್ಲರಿಗೂ ತಿಳಿದಿರುವಂಥದ್ದೇ. ಬಾಲ್ಯದಲ್ಲಿ ಒಮ್ಮೆ ಹನುಮಂತನು ದೇವಗುರು ಬ್ರಹ್ಮಸ್ಪತಿಯ ಕೋರಿಕೆಯ ಮೇರೆಗೆ ತಮ್ಮ ತಂದೆಗಾಗಿ ಸಂಜೀವಿನಿ ಪರ್ವತವನ್ನು ಸಾಗರದಿಂದ ಎತ್ತಿದನು. ಇದನ್ನು ನೋಡಿದ ತಾಯಿ ಭಾವುಕಳಾಗುತ್ತಾಳೆ. ಇದರ ನಂತರ ರಾವಣ ಯುದ್ಧದ ಸಮಯದಲ್ಲಿ ರಾವಣನ ಮಗ ಮೇಘನಾದನ ಶಕ್ತಿಯ ಬಾಣವನ್ನು ಬಳಸಿದಾಗ ಲಕ್ಷ್ಮಣ ಸೇರಿದಂತೆ ಅನೇಕ ವಾನರರು ಪ್ರಜ್ಞಾಹೀನರಾದರು. ಜಮವಂತನ ಆಜ್ಞೆಯ ಮೇರೆಗೆ ಹನುಮಂತನು ಸಂಜೀವಿನಿಯನ್ನು ತೆಗೆದುಕೊಳ್ಳಲು ದ್ರೋಣಾಚಲ ಪರ್ವತದ ಕಡೆಗೆ ಹೋದನು. ಹನುಮನಿಗೆ ಸಂಜೀವಿನಿ ಯಾವುದೆಂದು ತಿಳಿಯದೇ ಇದ್ದಾಗ ಅವನು ಪರ್ವತದ ಒಂದು ಭಾಗವನ್ನು ಎತ್ತಿಕೊಂಡು ಹಿಂತಿರುಗಲು ಪ್ರಾರಂಭಿಸಿದನು. ದಾರಿಯಲ್ಲಿ ಕಾಲನೇಮಿ ಎಂಬ ರಾಕ್ಷಸ ಅವನನ್ನು ತಡೆದು ಯುದ್ಧಕ್ಕೆ ಸವಾಲು ಹಾಕತೊಡಗಿದ. ಕಾಲನೇಮಿ ರಾಕ್ಷಸ ರಾವಣನ ಅನುಯಾಯಿ. ರಾವಣನ ಆಜ್ಞೆಯಂತೆ ಕಾಲನೇಮಿ ಹನುಮಂತನ ದಾರಿಯನ್ನು ತಡೆಯಲು ಹೋದನು. ಆದರೆ ರಾಮಭಕ್ತ ಹನುಮಂತನಿಗೆ ಅವನ ಮೋಸ ತಿಳಿಯಿತು ಮತ್ತು ತಕ್ಷಣವೇ ಅವನನ್ನು ಕೊಂದನು. ರಾಮಾಯಣದಲ್ಲಿ ಸೀತಾಮಾತೆಯನ್ನು ಹುಡುಕುವಲ್ಲಿಯೂ ಕೂಡ ಹನುಮಂತನ ಪಾತ್ರ ಬಹಳ ಮುಖ್ಯವಾದದ್ದು. ಹೀಗೆ ಸೀತಾಮಾತೆಯನ್ನು ಹುಡುಕಲು ಹನುಮಂತನು ವಿಭೀಷಣನ ಅರಮನೆಗೆ ಹೋದಾಗ ವಿಭೀಷಣನ ಅರಮನೆಯ ಮೇಲೆ ರಾಮನ ಚಿಹ್ನೆಯನ್ನು ಕೆತ್ತಿರುವುದನ್ನು ನೋಡಿ ಹನುಮಂತನಿಗೆ ಬಹಳ ಸಂತೋಷವಾಗುತ್ತದೆ. ಅಲ್ಲಿ ವಿಭೀಷಣನನ್ನು ಭೇಟಿಯಾಗುತ್ತಾನೆ. ವಿಭೀಷಣನು ಅವನ ಪರಿಚಯವನ್ನು ಕೇಳುತ್ತಾನೆ ಮತ್ತು ಹನುಮಂತನು ತನ್ನನ್ನು ರಘುನಾಥನ ಭಕ್ತ ಎಂದು ಬಣ್ಣಿಸುತ್ತಾನೆ. ಹನುಮಂತ ಮತ್ತು ವಿಭೀಷಣ ಸುದೀರ್ಘ ಸಂಭಾವನೆಯನ್ನು ನಡೆಸುತ್ತಾರೆ. ಇದಾದ ನಂತರ ಶ್ರೀರಾಮನು ಲಂಕೆಯನ್ನು ಏರಲು ತಯಾರಿ ನಡೆಸುತ್ತಿರುವ ಸಮಯದಲ್ಲಿ ರಾವಣನೊಂದಿಗೆ ವಿಭೀಷಣನ ವಿವಾದವು ನಡೆಯುತ್ತದೆ. ಕೊನೆಯಲ್ಲಿ ವಿಭೀಷಣನು ಅರಮನೆಯನ್ನು ತೊರೆದು ಸಮುದ್ರದ ಬಳಿಗೆ ಬರುತ್ತಾನೆ. ರಾಮನನ್ನು ಭೇಟಿಯಾಗಲು ಉತ್ಸುಕನಾಗುತ್ತಾನೆ. ವಿಭೀಷಣನು ಬರುತ್ತಿರುವುದನ್ನು ಕಂಡ ವಾನರರಿಗೆ ಶತ್ರುವಿಗೆ ವಿಶೇಷ ದೂತನೊಬ್ಬನಿದ್ದಾನೆ ಎಂದು ತಿಳಿಯುತ್ತದೆ. ವಿಭೀಷಣನು ಯಾರೂ ನಂಬುವುದಿಲ್ಲ. ಆಗ ಹನುಮಂತನ ಆಜ್ಞೆಯ ಮೇರೆಗೆ ಶ್ರೀರಾಮ ಮತ್ತು ವಿಭೀಷಣರ ಭೇಟಿ ನಡೆಯುತ್ತದೆ. ಕೇಳಿದ್ರಲ್ವಾ, ಶ್ರೀರಾಮ ಭಕ್ತನಾದ ಹನುಮಂತನ ಮಹಿಮೆಯನ್ನು ರಾಮಾಯಣದಲ್ಲಿ ಹೇಗೆ ಇತ್ತು ಎಂಬುದನ್ನು ಬಣ್ಣಿಸಿದ್ದೇನೆ. ಇದೇ ರೀತಿ ಇನ್ನೂ ಇಂಟ್ರೆಸ್ಟಿಂಗ್ ಆದಂತಹ ಹನುಮಂತನ ಕಥೆಗಳನ್ನು ಮುಂದೆ ನಾನು ಅಪ್ಲೋಡ್ ಮಾಡ್ತಾನೆ ಹೋಗ್ತೀನಿ. ಸೊ ನಿಮಗೆ ಅದರ ನೋಟಿಫಿಕೇಷನ್ ಬರಬೇಕು ಅಂದರೆ ಪಕ್ಕದಲ್ಲಿ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಸೊ ನಿಮಗೆ ಯಾವಾಗ ಹೊಸ ವಿಡಿಯೋಸ್ ಹಾಕ್ತೀನಿ ತಕ್ಷಣವೇ ನಿಮಗೆ ನೋಟಿಫಿಕೇಷನ್ ಬರುತ್ತದೆ. ದಯವಿಟ್ಟು ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.